ಅಕ್ರಾ ಬಿನ್ ಫಾರಿಸ್ ಎಂಬ ವ್ಯಕ್ತಿ ಬನು ತಮೀಮ್ ಗೋತ್ರದ ಬಗ್ಗೆ ಬಾಯಿ ತುಂಬಾ ಹೊಗಳುತ್ತಾ ಪೈಗಂಬರರ ಬಳಿ ನಿಂತಿದ್ದರು. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯಗತ್ಯವಾದ ಕಡೆಯಲ್ಲೆಲ್ಲ ಹೂಂಗುಟ್ಟುತ್ತಿದ್ದರು. ಆ ಚರ್ಚೆಯ ಕೊನೆಯಲ್ಲಿ ಅವರು ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶ್ರೇಷ್ಠತೆಯನ್ನು ಅರಿತು ಇಸ್ಲಾಂ ಧರ್ಮ ಸ್ವೀಕರಿಸಿದರು. ಒಮ್ಮೆ ಫಾರಿಸ್ ರಲಿಯಲ್ಲಾಹು ಅನ್ಹುರವರು ಪೈಗಂಬರರ ಮನೆಗೆ ಹೋದಾಗ ಪೈಗಂಬರರು ಮೊಮ್ಮಗರಾದ ಹಸನ್ ರಲಿಯಲ್ಲಾಹು ಅನ್ಹುರವರನ್ನು ಮಡಿಲಲ್ಲಿಟ್ಟು ಲಾಲಿಸಿ ಮುತ್ತು ಕೊಡುವುದನ್ನು ಕಂಡು ಫಾರಿಸ್ ರಲಿಯಲ್ಲಾಹು ಅನ್ಹುರವರು ಒಮ್ಮೆಲೆ ದಂಗಾದರು. ಪೈಗಂಬರರು ಸಣ್ಣ ಮಗುವನ್ನು ಕೈಯಲ್ಲೆತ್ತಿ ಚುಂಬಿಸುವುದೇ ಜಗನಾಯಕನಲ್ಲವೇ ಇವರು? ಬೆರಗಿನಿಂದ ಫಾರಿಸ್ ರಲಿಯಲ್ಲಾಹು ಅನ್ಹುರವರು ಕೇಳಿದರು, ನನಗೆ 10 ಮಕ್ಕಳಿದ್ದಾರೆ. ನಾನು ಯಾರನ್ನು ಕೂಡ ಈವರೆಗೂ ಮುದ್ದಾಡಲಿಲ್ಲ ನಬಿಯೇ. ಪೈಗಂಬರರು ಅವರ ಮೇಲೆ ತೀವ್ರ ನೋಟ ಬೀರಿದರು. ಸ್ವಂತ ಮಕ್ಕಳನ್ನು ಮುದ್ದಾಡದಿರುವಷ್ಟು ಕರುಣೆಯ ಹೊರತೆ ಇಲ್ಲದಾಯಿತೆ ನಿಮಗೆ. ಪೈಗಂಬರರು ಹೇಳಿದರು, ಕರುಣೆ ತೋರದವನ ಮೇಲೆ ದೇವನು ಕರುಣೆ ತೋರಲಾರ. ಜನರೇ, ಸಮಾಜ ಸೇವೆಯಲ್ಲೇ ನಿರತನಾಗುವವನು ನಾಯಕನಲ್ಲ, ಸಮಾಜ ಸೇವೆಯ ಮಧ್ಯೆಯೂ ತನ್ನ ಪ್ರೀತಿ ಪಾತ್ರರಾದ ಮಕ್ಕಳ ಜೊತೆ ಸಮಯ ಕಂಡುಕೊಳ್ಳುವವನೇ ನೈಜ ನಾಯಕ.